ಮಾಡ್ಕೊಂಡು ಮಾಡ್ತೈತೆ ಮಾಡ್ತೈತೆ ಮಗ ಅಂತೈತೆ. ನಮ್ಮ ಯಜಮಾನ್ರು ಗೌಡ್ರು ಮಾಡ್ತಾರ. ನೀನು ರೊಳ್ಳಿ ಕೈ ಹಾಕ್ಬೇಡ, ನಾನು ಹಾಕ್ತಿದ್ದೀನಿ. ಎರಡು ತಗೋಬೇಕು ಅಲ್ಲಿ ಹೊಡೆಯಲಿ. ಬೇಡ ಉದ್ದಕ್ ಮಾಡಿ. ಹಾ ಸಣ್ಣ ಸಣ್ಣ ಮಾಡಿ. ಚಿನಿ ಕಾಲ್ ಮೇಲೆ ಹಾಕತ್ಯ ಕೊಡ ಕಾಯಿನ. ಮೈಸೂರು 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 ಯಾವ ಎಂತವನ್ನ ಎಡೆಲ್ಲ ಕಿತ್ಕೊಂಡ್ಬಂದಿದ್ದೀನಿ. ಅವನು ಅರ್ಧ ನೀನ್ ಅವನು ಅರ್ಧಾಕ್ತಿಯ ರಾಜ. ಸುಮ್ಮನೆ ಇರಕ್ಕಾಗಲ್ಲ. ಕೈ ಹೊಡ್ಕೊಂಡಿಲ್ಲ ಇಟ್ಲಾ ದೇವ್ರ ಮುಂದೆ ಕಿತ್ಬೇಕು ಅಂತಲ್ವ. ಇದ್ರೊಳಗೆ ಇಟ್ಲಾ ಬಳೆನೊಳಗೆ ಅಲ್ಲ ಏಟಿಗೆ ಇಡಿ. ಚಿನಿ ಏನು ಮಾಡ್ತಾ ಇದ್ದೀವಿ? ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೀ ವ್ಲಾಗ್ಸ್. ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀವಿ. ನೀವು ವಿಡಿಯೋದಲ್ಲಿ ಆಲ್ರೆಡಿ ನೋಡಿದ್ರ ಏನೋ ಪೂಜೆ ಮಾಡ್ತಾ ಇದ್ದಾರೆ ಅಂತ. ಹೌದು, ನಮ್ಮ ಕಡೆ ಮದುವೆಗೆಲ್ಲ ಹಪ್ಪಳ ಶಾಸ್ತ್ರ ಅಂತ ಮಾಡ್ತಾರೆ. ಮದುವೆ ಫಿಕ್ಸ್ ಆದಮೇಲೆ ಇನ್ನೇನು ಹತ್ರ ಬರ್ತಾಯಿದೆ ಮದುವೆ ಅಂದಾಗ ಹಪ್ಪಳದ ಶಾಸ್ತ್ರ ಅಂತ ಮಾಡ್ತಾರೆ. ಇದರಲ್ಲಿ ಏನು ಅಂದರೆ ಹಪ್ಪಳ ಮಾಡೋದು ಅಂದರೆ ತುಂಬ ಅಲ್ಲ, ಅವ್ರ ಕೈಲಿ ಆದಷ್ಟು 1 ಪಾವು 2 ಪಾವು 1 ಸೇರು ಅವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ತಾರೆ. ಇದೊಂದು ಶಾಸ್ತ್ರ. ಅವರವರ ಅಂದರೆ ಎಲ್ಲರೂ ಇದೇ ಥರ ಮಾಡ್ತಾರೆ ಅಂತಲ್ಲ, ಅವ್ರವ್ರ ಮನೇಲಿ ಅವ್ರವ್ರ ಹಿರಿಯರು ಹೆಂಗೆ ನಡೆಸ್ಕೊಂಬಂದಿರ್ತಾರೋ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ. ನಮ್ಮ ಮನೇಲಿ ನಾವು ಇದನ್ನು ಮಾಡಿದ್ದೀವಿ, ಸೊ ಅದನ್ನು ಮುಂದುವರಿಸ್ತಾ ಇದ್ದೀವಿ ಅಷ್ಟೇ. ಸೊ ಇವಾಗ ಹಪ್ಪಳದ ಪ್ರೆಸ್ಸರ್ಗಳೇನಿದೆ ಆ ಪ್ರೆಸ್ಸರ್ಗೆ ಕುಂಕುಮ ಇಟ್ಟು ಪೂಜೆ ಮಾಡಿ, ಹಣ್ಣಿಟ್ಟು ಹೂವಿಟ್ಟು ಪೂಜೆ ಮಾಡಿ ಹಪ್ಪಳವನ್ನು ಸ್ಟಾರ್ಟ್ ಮಾಡ್ತೀವಿ ಈಗ ಅನ್ನೋ ಕಾರಣಕ್ಕೆ ಪೂಜೆನ ಮಾಡಿ ಒಳ್ಳೆಯದೇ ಆಗಲಿ ಅನ್ನೋ ಕಾರಣಕ್ಕೆ ಮಾಡುವಂಥದ್ದು. ಇದ್ರ ಬಗ್ಗೆ ನನಗಷ್ಟು ಗೊತ್ತಿಲ್ಲ, ನನಗೆ ಗೊತ್ತಿರೋ ಅಷ್ಟನ್ನೇ ಹೇಳಿದ್ದೀನಿ. ಸೊ ಹಪ್ಪಳ ಶಾಸ್ತ್ರ ಅಂತ ಮಾಡ್ತಾರೆ. ಸೊ ಹಾಗಾಗಿ ಹಪ್ಪಳದ ಹಿಟ್ಟುಗಳು ರೆಡಿಯಾಗಿದೆ. ಇವಾಗ ಅದನ್ನು ಹಪ್ಪಳದ ಹಿಟ್ಟನ್ನ ರೆಡಿ ಮಾಡಿ ಅದಕ್ಕೂ ಪ್ರೆಸ್ಸರ್ಗೆ ಮತ್ತು ಹಪ್ಪಳದ ಹಿಟ್ಟಿಗೆ ಪೂಜೆ ಮಾಡಿ ಒಂದು ಹಪ್ಪಳವನ್ನು ಮಾಡೋವಂಥದ್ದು. ನಾವೊಂದು 200 ಹಪ್ಪಳ ಆಗೋಂಗೆ ಮಾಡಿದ್ವಿ ಅಷ್ಟೇ, ಜಾಸ್ತಿ ಏನು ಮಾಡಿರಲಿಲ್ಲ. ನನ್ನ ತಂಗಿ ಕಾಯಿ ಹೊಡ್ಕೊಂಡು ಬರ್ತಾ ಇದ್ದಾಳೆ ಎಳ್ನೀರು ತೊಗೊಂಡು. ಸೊ ಎಲ್ಲರೂ ಮನೆಯಲ್ಲೂ ಮಾಡ್ತಾರಾ ಐ ಡೋಂಟ್ ನೋ, ಗೊತ್ತಿಲ್ಲ ನನಗೆ. ನಮ್ಮ ಮನೇಲಿ ಮಾಡ್ತಾಯಿದ್ದೀವಿ, ನಾನು ಅದನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ನನ್ನ ಮಗನೂ ಪೂಜೆ ಮಾಡಬೇಕು, ನನ್ನ ಬಿಡಿ ಅಂತ ಇರ್ತಾನೆ. ದೇವ್ರ ಮನೆಗೆ ಹೋಗಿ ಅದು ಇದು ಎಳಿತಾ ಇರ್ತಾನೆ. ಅವ್ನು ಇಟ್ಕೊಳ್ಳೋದೇ ಆಗುತ್ತೆ. ನಾನೇನು ಮಾಡಿದೆ ಅಂದರೆ ನಾನು ಇಷ್ಟೇ ಮಾಡಿದ್ದು, ಅವ್ನು ನೋಡ್ಕೊಳ್ಳೋದು, ಅವ್ನಿಗೆ ತಿಂಡಿ ತಿನ್ಸೋದು ಇದೇ ಮಾಡಿದೆ. ಬಟ್ ಮಿಕ್ತವ್ರೆಲ್ಲರೂ ಹಪ್ಪಳ ಮಾಡಿದ್ರು, ಒಣಗ ಹಾಕಿದ್ರು, ಒಬ್ಬರು ಪ್ರೆಸ್ ಮಾಡಿದ್ರು, ಒಬ್ಬರು ಉಂಡೆ ಕಟ್ಟಿದ್ರು, ಎಲ್ಲರೂ ಮಾಡಿದ್ರು. ಆ್ಯಂಡ್ ಹಪ್ಪಳ ಮಾಡೋಕ್ಕೆ ಅಮ್ಮ ಮತ್ತು ನನ್ನ ತಂಗಿ ಹಾಗೆ ನಮ್ಮ ಅಮ್ಮನ ಫ್ರೆಂಡ್ ಮಗಳಿದ್ರು ನಂದಿತಕ್ಕ, ಅವ್ರು ಬಂದಿದ್ದರು. ನಾನು ಕೇಳಿದೆ ಅವ್ರನ್ನ ವೀಡಿಯೋದಲ್ಲಿ ತೋರಿಸ್ಲಾಕ ನಿಮ್ಮನ್ನ ಅಂತ. ಇಲ್ಲ ಬೇಡ ನಾನು ತೋರಿಸ್ಬೇಡ ಅಂದರು. ಸೊ ಹಾಗಾಗಿ ನಾನು ಪರಿಚಯ ಮಾಡಿಲ್ಲ ಇಲ್ಲಿ. ಆ್ಯಂಡ್ ಇಲ್ಲೇ ಪಕ್ಕದ ಮನೆ ಅಜ್ಜಿ ಕೂಡ ಬಂದಿದ್ದರು ಹಪ್ಪಳ ಮಾಡೋಕ್ಕೆ. ಬೆಳಗ್ಗೆ 8 ಗಂಟೆಗೆಲ್ಲ ಶುರು ಮಾಡಿದ್ವಿ. ಬಿಸಿಲತ್ತತ್ತೆ, ಆಮೇಲೆ ಮಧ್ಯಾಹ್ನ ಮೇಲೆ ಇನ್ನು ಮಳೆ ಶುರುವಾಗುತ್ತೆ ಅನ್ನೋ ಕಾರಣಕ್ಕೆ 8:30 ಆಗೋಯ್ತು. ಪೂಜೆ ಎಲ್ಲ ಮುಗಿಸಿ ನಾವು ಹೊರಗಡೆಗೆ ಹಪ್ಪಳ ಮಾಡೋಕ್ಕೆ ಬರೋ ಅಷ್ಟರಲ್ಲಿ 8:30 ಆಗಿತ್ತು. 8:30ಗೆ ಎಂಥ ಬಿಸಿಲು ಅಂತೀರ, ಚುರ್ರ ಅನ್ನತ್ತೆ, ಅಷ್ಟು ಬಿಸಿಲು ಹೊಡಿತದೆ. ಸೊ ಹಪ್ಪಳ ಒಣಗೋಕ್ಕೆ ಸರಿಯಾಗುತ್ತೆ. 1 ಅವರಲ್ಲಿ ಮುಗಿಯುತ್ತೆ ಅಂತ ಅಂದ್ಕೊಂಡಿದ್ವಿ. 1 ಅವರಲ್ಲಿ ಮುಗೀತು. ಜಾಸ್ತಿ ಏನಿಲ್ಲ, ಕೌಂಟ್ ಮಾಡಿದಾಗ ಒಂದು 200 ಮೇಲೆ ಆಗಿತ್ತು ಹಪ್ಪಳಗಳು. ಸೊ ಎಲ್ಲರೂ ಒಂದು ಕೆಲಸ ಮಾಡ್ತಾಯಿದ್ರು. ಅದ್ರಲ್ಲಿ ನನ್ನ ಮಗನೂ ನಾನು ಮಾಡ್ತೀನಿ ನಾನು ಕೊಡಿ ಅಂತಿದ್ದ. ಸೊ ಎಲ್ಲರಿಗೂ ತಲೆ ತಿಂತಿದ್ದ. ಅವ್ರು ಏನು ಮಾಡ್ತಿದ್ದಾರೆ ನೋಡೋದು, ಅವ್ರ ಥರನೇ ಇವನು ಮಾಡೋಕ್ಕೆ ಹೋಗೋದು, ಇದನ್ನೇ ಮಾಡ್ತಾಯಿದ್ದ. ಸೊ ಹೆಂಗಾದರೂ ಮಾಡಲಿ, ಅವ್ನು ಇಟ್ಕೊಬೇಕಾದ್ರೆ ಅಥವಾ ನಡಿಬೇಕಾದ್ರೆ ಬೀಳ್ತಾನೇನೋ ಅನ್ನೋದೇ ಭಯ ಆಗಿರುತ್ತೆ. ಬೇಗನೆ ಆಗೋಯಿತು. ಯಾಕೆಂದರೆ ಎಲ್ಲನೂ ಒಬ್ಬೊಬ್ಬರು ಮಾಡ್ತಾಯಿದ್ರು. ಒಬ್ಬರು ಉಂಡೆ ಕಟ್ತಾಯಿದ್ರು, ಒಬ್ಬರು ಹಪ್ಪಳ ಪ್ರೆಸ್ ಮಾಡ್ತಾಯಿದ್ರು, ಇನ್ನು ಒಬ್ಬರು ಒಣಗಿ ಹಾಕ್ತಾಯಿದ್ರು ಹಪ್ಪಳನ ಆದಂಗೆ. ಹಾಗಾಗಿ ಬೇಗ ಆಯಿತು ಹಪ್ಪಳ ಮಾಡಿ. ನೆಕ್ಸ್ಟ್ ಇನ್ನು ಉಪ್ಪಿನಕಾಯಿ ಹಾಕೋದು. ಮದುವೆ ಅಂದಾಗ ಹಪ್ಪಳ ಉಪ್ಪಿನಕಾಯಿ ಹಾಕೋದು ಒಂದು ಪದ್ಧತಿ ಥರ ಆಗೋಗ್ಬಿಟ್ಟಿದೆ. ಸೊ ಹಾಗಾಗಿ ಹಪ್ಪಳದ ಕತೆ ಮುಗೀತು. ಉಪ್ಪಿನಕಾಯಿ ಕತೆ ಶುರು ಆಗಿಲ್ಲ. ಶುರು ಆದಾಗ ಇನ್ನೊಂದು ವ್ಲಾಗಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಸೊ ಇವಾಗ ನಾವು ಹಾಸನಿಗೆ ಬಂದಿದ್ವಿ. ಯಾಕೆಂದರೆ ನಮಗೊಂದಷ್ಟು ಸ್ಯಾರೀಸ್ಗೆ ಮ್ಯಾಚಿಂಗ್ ಬ್ಲೌಸಸ್ ಬೇಕಾಗಿತ್ತು, ಅಂದರೆ ಕಾಂಟ್ರಾಸ್ಟ್ ನೋಡ್ತಾ ಇದ್ವಿ. ಸೊ ಹಾಗಾಗಿ ಬ್ಲೌಸ್ ಪೀಸ್ಗಳನ್ನ ತೊಗೋಬೇಕಾಗಿತ್ತು. ಹಾಗಾಗಿ ಹಾಸನಿಗೆ ಹೋಗಿದ್ವಿ.
ಜೊತೆಗೆ ಸೀರೆಗಳು ಬೇಕಾಗಿತ್ತು 2. ಯಾಕೆಂದರೆ ನಾವು ಮೈಸೂರಿಗೆ ಹೋದಾಗ ಮರ್ತುಬಿಟ್ಟಿದ್ವಿ. ಆ ಲಿಸ್ಟಲ್ಲಿ ಹೆಸರು ಹಾಕ್ಕೊಳ್ಳೋದೇ ಮರ್ತುಬಿಟ್ಟಿರ್ತೀವಿ. ಕೆಲವೊಂದು ಸಲ ಹಾಗೇ ಎಲ್ಲದೂ ಒಂದು ವಾರಕ್ಕೆ ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ. ಕೊನೆ ಮೂಮೆಂಟಲ್ಲಿ ಏನೋ ಒಂದಾಗಿ ಮರ್ತು ಹೋಗಿರ್ತೀವಿ. ಸೊ ಹಾಗಾಗಿ 1-2 ಸೀರೆ ಕೊಡೋರಿಗೆ ಬೇಕಾಗಿತ್ತು. ಸೊ ಹೆಂಗಿದ್ರು ಬ್ಲೌಸ್ ಪೀಸ್ ತರೋಕ್ಕೆ ಹಾಸನ್ಗೆ ಹೋಗ್ಬೇಕಾಗಿತ್ತಲ್ವ, ಹಾಗೆ ಸೀರೆ ನೋಡೋಣ ಅಂದ್ಬಿಟ್ಟು ಇಲ್ಲಿ ಸತ್ಯಂ ಸಿಲ್ಕಿಗೆ ಬಂದಿದ್ವಿ. ಸೊ ಸೀರೆ ನೋಡ್ತಾ ಇದ್ವಿ. ನಮಗೆ ಯಾವ ರೇಂಜಲ್ಲಿ ಬೇಕೋ ಆ ರೇಂಜಲ್ಲಿ ತೋರಿಸ್ತಾಯಿದ್ರು. ನಾನು ಫಸ್ಟ್ ಟೈಮು ಸತ್ಯಂ ಸಿಲ್ಕಿಗೆ ಹೋಗಿದ್ದು. ಪರವಾಗಿಲ್ಲ, ಚೆನ್ನಾಗಿ ತೋರಿಸ್ತಾರೆ. 1-2 ಸೀರೆ ತೊಗೊಂಡು ಹಾಗೆಯೇ ಊಟ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ದೊನ್ನೆ ಬಿರಿಯಾನಿ ಮನೆ ಅಂತ ಇದೆ ಹಾಸನಲ್ಲಿ, ರಿವ್ಯೂ ಚೆನ್ನಾಗಿತ್ತು ಅಂತ ಹೋಗಿದ್ವಿ. ಬಟ್ ನನಗೆ ಪರ್ಸ್ನಲ್ ಆಗಿ ಅಷ್ಟೊಂದೇನು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನ್ನಿಸ್ಲಿಲ್ಲ. ಸೊ ಊಟ ಮಾಡಿಕೊಂಡು ಮನೆಗೆ ಬಂದ್ವಿ. ಮಳೆ ಆಲ್ರೆಡಿ ಗುಡುಕ್ತಾ ಇತ್ತು, ಮಿಂಚ್ತಾ ಇತ್ತು. ಈ ವೆದರಲ್ಲಿ ಐಸ್ ಕ್ರೀಮ್ ತಿಂತಾ ಕೂತಿದ್ವಿ. ಆ್ಯಂಡ್ ನಮ್ಮ ಕ್ಯಾಟಗರಿ ಜನನೂ ಇರ್ತಾರೆ ಆಯಿತಾ. ಈ ಚಳಿ ಮಳೆಗೆ ಬಜ್ಜಿ ಬೋಂಡ ಕಾಫಿ ಟೀ ಕುಡಿಯೋರು ಇರ್ತಾರೆ. ಇನ್ನು ಕೆಲವರು ನಮ್ಮ ಥರದವರು ಇರ್ತಾರೆ. ಈ ಕೂಲ್ ವೆದರಲ್ಲಿ ಕೂಲಾಗಿ ಐಸ್ ಕ್ರೀಮ್ ತಿನ್ನೋರು ಇರ್ತಾರೆ. ನೀವು ಯಾವ ಕ್ಯಾಟಗರಿ? ಐಸ್ ಕ್ರೀಮ್ ತಿನ್ನೋ ಕ್ಯಾಟಗರಿನಾ ಅಥವಾ ಕಾಫಿ ಟೀ ಬಜ್ಜಿ ಬೋಂಡ ಈ ಕ್ಯಾಟಗರಿನಾ? ಕಮೆಂಟ್ ಮಾಡಿ. ಆ್ಯಂಡ್ ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಇನ್ನೊಂದು ವ್ಲಾಗ್ ಜೊತೆಗೆ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.